ಕರಗ ಮಹಾಭಾರತದ ಒಂದು ಘನ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಒಂದು ಮಹತ್ತರವಾದ ಒಂದು ಕಾರ್ಯ. ಈ ಕಾರ್ಯ ಭಾಳಷ್ಟು ವರ್ಷಗಳಿಂದ ನಡ್ಕೊ ಬಂದಿದೆ ಅನ್ನೋದಕ್ಕಿಂತಲೂ ಯುಗ ಯುಗಾಂತರಗಳಿಂದ ಸಾಗಿ ಬಂದಿರತಕ್ಕಂತಹ ಒಂದು ಭಾಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ, ವಿಭಿನ್ನವಾಗಿರ್ತಕ್ಕಂತಹ, ವಿಶೇಷವಾಗಿರ್ತಕ್ಕಂಥ ಒಂದು ಕರಗ ಉತ್ಸವ. ಈ ಉತ್ಸವದಲ್ಲಿ 6 ಭಾಗಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಕರಗದ ಪೂಜಾರರು, ಕಂಟೆ ಪೂಜಾರರು, ಗಣಾಚಾರಿಗಳು, ವೀರಕುಮಾರರು ಮತ್ತು ಪೋತರಾಜಸ್ವಾಮಿ, ಹಾಗೆ ಕರಗದ ಗಣಾಚಾರ್ಯರು, ಈ 6 ಜನರಿಂದ ಪ್ರಮುಖವಾಗಿ ಕರಗವನ್ನು ಗುರುತಿಸ್ಬೋದಾಗಿದೆ. ಅದರಲ್ಲಿ ನಾವು ಪ್ರಪ್ರಥಮವಾಗಿ ನಾವು ಭಾರತ ಪೂಜಾರರನ್ನು ನಾವು ಗಣನೆಗೆ ತಗೊಳ್ಬೇಕಾಗ್ತದೆ. ಇವರು ದೇವಿ ಉಪಾಸಕರು. ಕರಗದ ಆಚರಣೆಯನ್ನು ಬಹಳ ಸೂಕ್ಷ್ಮವಾಗಿ ಅರಿತಿರ್ತಕ್ಕಂಥವರು ಭಾರತ ಪೂಜಾರರು. ಇವರು ಮಹಾಭಾರತದ ಕೆಲವು ಘಟನೆಗಳನ್ನು, ಮಹಾಭಾರತ ಕರಗ ಯಾವ ರೀತಿ ಆಯಿತು, ಕರಗದ ಮಹತ್ವ ಏನು, ಕರಗ ಯಾವ ರೀತಿ ನಮಗೆ ಆವಾಹನೆ ಆಗುತ್ತೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಅವರು ಡಮರುಗ, ಘಂಟಾನಾದ ಇದರೊಂದಿಗೆ ಅವರು ವಿವರಿಸ್ತಾ ಹೋಗ್ತಾರೆ. ಹಿಂದೆ ಪಲ್ಲವರ ಕಾಲದಲ್ಲಿ ಮಹಾಭಾರತದ 18 ದಿನಗಳ ಮಹಾಭಾರತದ ಪಠಣವನ್ನು ಪಲ್ಲವರು ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಉಲ್ಲೇಖ ಇದೆ. ಆದರೆ ಅದಕ್ಕೂ ಹಿಂದಿನಿಂದಲೂ ಪಲ್ಲವರು ಮಹಾಭಾರತವನ್ನು ಕರಗ ಮಾಡೋದರೊಂದಿಗೆ, ಚೋಳರು ಕರಗ ಮಾಡೋದರೊಂದಿಗೆ, ಗಂಗರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡೋದರೊಂದಿಗೆ ಇಂದಿನವರೆಗೂ ಪಲ್ಲವರ ಕಾಲದಿಂದಲೂ ಮಹಾಭಾರತದ ಪಠಣ ನಡ್ಕೊಂಡು ಬರ್ತಿದೆ. ಅದು 18 ದಿನಗಳ ಮಹಾಭಾರತ ಪಠಣ. ಒಂದು ದಿನಕ್ಕೆ ಮಹಾಭಾರತ ಕಥೆ ಮುಗಿಯುತ್ತೆ ಅಂತೇನಿಲ್ಲ. ಅದು ಭಾಳಷ್ಟು ವಿಸ್ತಾರವಾಗಿರ್ತಕ್ಕಂತಹ, ಭಾಳಷ್ಟು 18 ಪರ್ವಗಳನ್ನು ಹೊಂದಿರತಕ್ಕಂತಹ, ಭಾಳಷ್ಟು ವಿವಿಧ ಭಾಗಗಳು, ಆಯಾಮಗಳನ್ನು ಹೊಂದಿರತಕ್ಕಂತಹ ಒಂದು ದೊಡ್ಡ ಕಥನ. ಈ ದೇಶದ ಧರ್ಮ ಗ್ರಂಥವಾಗಿರ್ತಕ್ಕಂಥ ಮಹಾಭಾರತ ಇವತ್ತು ಕೂಡ ಕರಗದ ಮುಖಾಂತರ ಜನರ ಎಲ್ಲ ಒಂದು ಸಮುದಾಯದ ಜನರ ಮನಸ್ಸನ್ನು ಸೂರೆಗೊಳ್ಳತಕ್ಕಂತಹ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಒಂದು ಕಥನ ಈ ಮಹಾಭಾರತದ ಕಥನ. ಇದನ್ನು ಭಾರತ ಪೂಜಾರಿಗಳು ಅದನ್ನು ಹಾಗೆ ಅವ್ರಿಗೆ ಕಣ್ಣಿಗೆ ಕಟ್ಟಿದಂತಹ ಚಿತ್ರಗಳನ್ನು, ಕಣ್ಣಿಗೆ ಕಟ್ಟಿದಂತಹ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಹೇಳ್ತಾ ಹೋದಾಗ ಅಲ್ಲಿರ್ತಕ್ಕಂಥ ಜನರಿಗೆ ಹಿಂದೆ ಭಕ್ತಿ ಮತ್ತು ಅದರಲ್ಲಿರ್ತಕ್ಕಂಥ ಶ್ರದ್ಧೆ, ಅದರಲ್ಲಿರ್ತಕ್ಕಂಥ ಆಸಕ್ತಿ ಮತ್ತು ಅದು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಭಕ್ತಿಯನ್ನು. ಆ ರೀತಿ ಒಂದು ಜನರಿಗೆ ಅದು ಅಡಕವಾಗುತ್ತದೆ. ಭಾರತ ಪೂಜಾರರು ಒಬ್ಬ ವ್ಯಕ್ತಿಗೆ, ಅಂದರೆ ಆ ಸಮುದಾಯದ ಯಾವುದೇ ವ್ಯಕ್ತಿಗೆ ದೀಕ್ಷೆ ಕೊಡಬೇಕಾದ್ರೆ ಭಾರತ ಪೂಜಾರರು ಮುಖ್ಯವಾಗಿರ್ತಾರೆ. ಅವರ ಯಾವ ರೀತಿ ಮುಖ್ಯವಾಗಿರ್ತಾರೆ ಅಂತೇಳಿದ್ರೆ, ಮಹಾಭಾರತ ಪಠಣೆ ಮಾಡೋದು ಒಂದೇ ಅಲ್ಲ. ಅವರು ಆ ಮಂತ್ರ, ಆ ದಂಡಕ ಸ್ತುತಿ, ಆಮೇಲೆ ಆ ದೇಹನ ದಂಡನೆ ಮಾಡ್ತಕ್ಕಂಥದ್ದು, ಆಮೇಲೆ ದೇವಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು, ಆ ನೇಮ, ನಿಷ್ಠೆ, ವಿಧಿ, ನಿಷೇಧವನ್ನು ಹೇರ್ತಕ್ಕಂಥದ್ದು, ನಿಷಿದ್ಧವಾದದ್ದಂತ ಹೇರ್ತಕ್ಕಂಥದ್ದು, ಅವುಗಳನ್ನು ಆ ಕಟ್ಟು ಸ್ಥಳದಲ್ಲಿ ಅವರಿಗೆ ಬೋಧಿಸ್ತಕ್ಕಂಥದ್ದು, ಇವುಗಳೆಲ್ಲವನ್ನು ಇವರು ಮಾಡ್ತಾರೆ. ಜೊತೆಗೆ ಇವರು ಕುಬ್ಜಿಕಾ ತಂತ್ರ ಅನ್ನೋದನ್ನು ಮಾಡ್ತಾರೆ. ಮತ್ತು ನೀಲತಂತ್ರ ಮತ್ತು ಕುಲರಣವ ತಂತ್ರವನ್ನು, ಸೂಕ್ಷ್ಮತೆಗಳನ್ನು ಅರ್ತಕ್ಕಂಥವರು ಈ ಮಹಾಭಾರತದ ಕಥೆಯ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ತನ್ನ ವಶಕ್ಕೆ ಪಡೆದು ಅವರಲ್ಲಿ ಭಕ್ತಿಯನ್ನು ತುಂಬತಕ್ಕಂಥದ್ದು, ಅವರ ಬದುಕನ್ನು ಆ ದೇವಿಯಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದನ್ನು, ಅವರು ಅಡಕ ಮಾಡ್ತಕ್ಕಂಥದ್ದನ್ನು ಭಾರತ ಪೂಜಾರರು ಮಾಡ್ತಾರೆ. ಇವರಾದ ನಂತರ ಗಂಟೆ ಪೂಜಾರರು ಬರ್ತಾರೆ. ಗಂಟೆ ಪೂಜಾರರು ಅಂತ ಹೇಳಿದ್ರೆ ವೇದ, ಪುರಾಣ, ಶಾಸ್ತ್ರ, ಪೂಜಾ ವಿಧಿವಿಧಾನಗಳಲ್ಲಿ ಘಂಟಾನಾದ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಈ ಘಂಟಾನಾದ ಅದಕ್ಕೊಂದು ಶ್ಲೋಕವೇ ಇದೆ. ಘಂಟಾನಾದವನ್ನು ಮಾಡ್ತಾ ಇದ್ದಾಗ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ತರಂಗಗಳು ಹೊರಟು ಸಕಾರಾತ್ಮಕ, ಋಣಾತ್ಮಕ ತರಂಗಗಳು ಉಂಟಾಗುವಂತಹ ಆ ಒಂದು ಘಂಟಾನಾದ ಕರಗಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ನಾದ ಅದು. ಹಾಗಾಗಿ ಗಂಟೆ ಪೂಜಾರರು ಅದನ್ನು ಮಾಡ್ತಾರೆ. ಕರಗದ ಆಚರಣೆಯಲ್ಲಿ ಆ ಘಂಟಾನಾದವನ್ನು ವೀರಗಂಟೆ ಅಂತಲೇ ಕರೀತಾರೆ. ಅದು ಕರಗದ ದೇವನಾಟ್ಯವಾಗಿರಬಹುದು ಅಥವಾ ಆವಾಹನೆ ಆಗಿರ್ಬೋದು, ಇತ್ಯಾದಿಗಳಲ್ಲಿ ಆ ಘಂಟಾನಾದ ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತದೆ. ಘಂಟಾನಾದ
ಆ ಪ್ರಮುಖವಾಗಿರ್ತಕ್ಕಂಥದ್ದು ದೇವಿಯ ಕಾರ್ಯಕರ್ತರನ್ನಲ್ಲದೆ ಬಹಳಷ್ಟು ಭಕ್ತರನ್ನು ತನ್ನತ್ತ ಸೆಳೆಯುವಂಥ ಆ ಘಂಟಾನಾದ ಈ ಕರಗದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಬೋದು. ಇದರಲ್ಲಿ ಮೂರನೆಯವರು ಗಣಾಚಾರ್ಯರು. ಈ ಗಣಾಚಾರ್ಯರು ದೇವಿಯ ಮಾನಸ ಪುತ್ರರೇ ಅಂತ ಹೇಳ್ಬೋದು. ಏನು ಅಷ್ಟು ಜನ ಕರಗದ ಕಾರ್ಯಕರ್ತರು ವೀರಕುಮಾರ್ ಇರ್ತಾರಲ್ಲೇ ಅಷ್ಟು ಜನಕ್ಕೆ ಗಣಾಚಾರ್ಯಗಳು ಪ್ರಥಮರು, ಅಂದರೆ ಅವರೇ ಹೆಡ್ಡು ಅಂತ ಹೇಳ್ಬೋದು. ಆ ದೇವಿಯ ಒಂದು ಸೃಷ್ಟಿಯಲ್ಲಿ ಅವರು ಗಣಾಚಾರ್ಯಗಳು ಅವತಾರವನ್ನು ತಾಳಿರ್ತಾರೆ. ಅವರು ದೇವಿಯ ಮಾನಸ ಪುತ್ರರಂತಲೇ ಹೇಳ್ಬೋದು ಅವರನ್ನು. ಅವರು ಕುಲಾಚಾರ ಪದ್ಧತಿಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಪ್ರಥಮವಾಗಿ ನಿಂತು ಅವರ ಆ ಸೇವಾ ಕಾರ್ಯಗಳನ್ನು ನಡೆಸೋರ್ತಕ್ಕಂಥವ್ರನ್ನು ಗಣಾಚಾರ್ಯಗಳು ಅಂತ ಕರೀತಾರೆ. ಮತ್ತು ಇದರಲ್ಲಿ ಪೋತರಾಜರು ಕರಗದ ಆಚರಣೆಯಲ್ಲಿ ಪ್ರಥಮ ಪೂಜೆ ಈ ಪೋತರಾಜ ಸ್ವಾಮಿಗೆ ಆಗ್ತಕ್ಕಂಥದ್ದು. ಯಾಕಂದರೆ ದೇವಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ವೀರಕುಮಾರರಿಗೆ ಅವರು ಮುಖಂಡರಾಗಿರ್ತಕ್ಕಂಥದ್ದು, ಎಲ್ಲ ಒಂದು ಕಾರ್ಯಕ್ರಮಗಳ ಒಂದು ಶುದ್ಧತೆ, ಅಲ್ಲಿರ್ತಕ್ಕಂತಹ ನಿಯಮಗಳು, ಕಟ್ಟುಪಾಡುಗಳು, ಇವುಗಳೆಲ್ಲವನ್ನು ವೀಕ್ಷಣೆ ಮಾಡ್ತಕ್ಕಂಥ ಮೇಲ್ವಿಚಾರಕರು ಅಂದರೆ ಪೋತರಾಜರು. ಈ ಪೋತರಾಜರು ದ್ರೌಪದಿಗೆ ಸೇನಾಧಿಪತಿ ಇದ್ದಾಗೆ. ಆ ಸೇನಾಧಿಪತಿ ಮುಖ್ಯವಾಗಿರ್ತಕ್ಕಂಥದ್ದು ಇವರ ಹ್ಯಾಂಡವರಲ್ಲಿ ಬರ್ತಕ್ಕಂಥ ಇವರ ಒಂದು ಅಡಿಯಲ್ಲಿ ಬರ್ತಕ್ಕಂಥವ್ರು ವೀರಕುಮಾರರು. ಇವರು ಇಷ್ಟು ಜನರನ್ನು ಸಂಭಾಳಿಸಿ ಅವರನ್ನೆಲ್ಲ ತನ್ನ ಅಧೀನದಲ್ಲಿಟ್ಟುಕೊಂಡು ಆ ದೇವಿಯನ್ನು ಎಲ್ರಿಗೂ ಮೆರವಣಿಗೆ ಬರುವಾಗ ಎಲ್ರಿಗೂ ಆ ದೇವಿಯ ದರ್ಶನವನ್ನು ನೀಡಿಸಿ ಮತ್ತು ಗರ್ಭಗುಡಿಗೆ ಹೋಗೋ ತನಕ ಪೋತರಾಜರ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಇದರಲ್ಲಿ ಕರಗ ಉತ್ಸವದಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ತಕ್ಕಂಥವರು ವೀರಕುಮಾರರು. ಆ ವೀರಕುಮಾರರು ಪ್ರತಿ ವೈನಿಕುಲ ಕ್ಷತ್ರಿಯ ಮನೆತನಗಳಲ್ಲಿ ಅವರದೇ ಆದ ಭಕ್ತಿ ಮತ್ತು ಸೇವೆಯನ್ನು ಅರ್ಪಣೆ ಮಾಡಬೇಕು ಅನ್ನೋ ಒಂದು ಕುಲಾಚಾರ ಪದ್ಧತಿ ಇದೆ. ಅದರಲ್ಲಿ ವೀರಕುಮಾರರು ಭಾಳಷ್ಟು ಪಾತ್ರವನ್ನು ವಹಿಸ್ತಾರೆ. ಆ ವೀರಕುಮಾರರು ದೇವಿಯ ಮಾನಸ ಪುತ್ರರೇ. ಆ ದೇವಿಯ ರಕ್ಷಕರು. ಅವರು ಖಡ್ಗಧಾರಿಗಳು, ಜನಿವಾರಧಾರಿಗಳು. ಕರಗ ರಥಾಚರಣೆಯನ್ನು ಬಹಳ ಬ್ರಹ್ಮಚರ್ಯವನ್ನು ಕರಗದ ರಥಾಚರಣೆಯೊಂದಿಗೆ ಪರಿಪಾಲನೆ ಮಾಡ್ತಕ್ಕಂತಹ ಕಟ್ಟುನಿಟ್ಟಿನ ನಿಯಮಗಳನ್ನು ಇಟ್ಕೊಂಡಿರ್ತಕ್ಕಂಥವರು ವೀರಕುಮಾರರು. ಅವರು ಕಂಕಣಧಾರಿಗಳಾಗಿ ತಮ್ಮ ಆತ್ಮಾರ್ಪಣೆಯನ್ನು ದೇವಿಗೆ ಅರ್ಪಿಸ್ತಕ್ಕಂತಹ ಬಹುದೊಡ್ಡ ಸೇವೆಯನ್ನು ವೀರಕುಮಾರರು ಮಾಡ್ತಾರೆ. ಕರಗ ಶಕ್ತೋತ್ಸವದ ಕೇಂದ್ರ ಬಿಂದು ಕರಗದ ಪೂಜಾರರು. ಈ ಕರಗದ ಪೂಜಾರರು ದೇವಿ ಉಪಾಸಕರು. ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಆ ದೇವಿಯನ್ನು ಪ್ರತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸೇವೆ ಮಾಡ್ತಕ್ಕಂಥದ್ದು ಕರಗದ ಪೂಜಾರರ ಒಂದು ಅವರನ್ನು ಅರ್ಪಣೆ ಮಾಡ್ಕೊಂಡ್ರೆ ಅಂತಲೇ ಹೇಳ್ಬೋದು. ಜೀವನ ಪೂರ್ತಿ ದೇವಿಗೆ ಅರ್ಪಣೆ ಮಾಡ್ಕೊಂಡಿರ್ತಕ್ಕಂಥವ್ರು. ಒಂದು ಒಳ್ಳೆ ನಕ್ಷತ್ರ ಮತ್ತು ಗಳಿಗೆ ಕಾಲದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಡಲಾಗ್ತದೆ. ಕಂಕಣಧಾರಿಗಳಾಗಿ ವಾರ್ಷಿಕ ರಥಾಚರಣಾದಾರರವರು. ನಾವು ಬರೀ ವೀರಕುಮಾರರು ಇತರೆಯವರೆಲ್ಲನೂ ಬರೀ 3 ತಿಂಗಳು 2 ತಿಂಗಳು ಈ ಥರ ರಥಾಚರಣೆಯನ್ನು ಮಾಡಿದರೆ ಇವರು ವರ್ಷಪೂರ್ತಿ ರಥಾಚರಣೆಗಳಾಗಿರ್ತಾರೆ. ಸಾರ್ವಜನಿಕ ಸಮಾಜದಲ್ಲೂ ಕೂಡ ಭಾಳ ಪರಿಶುದ್ಧರಾಗಿರ್ತಾರೆ. ಇವರು ಭಾಳಷ್ಟು ನಿಯಮಗಳು ಕಟ್ಟುಪಾಡುಗಳನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಇವರು ಪಂಕ್ತಿಯಲ್ಲಿ ಕುಳಿತು ಭೋಜನವನ್ನು ಮಾಡೋದನ್ನು ಇವರಿಗೆ ನಿಷೇಧವಾಗಿರ್ತದೆ. ಶ್ರದ್ಧಾವಂತ ಬದುಕನ್ನು ಇವರು ರೂಢಿಸ್ಕೊಂಡಿರ್ತಾರೆ. ಭಾಳಷ್ಟು ಶ್ರದ್ಧಾಕೂಟಗಳಿಗೆ ಹೋಗೋದೇ ಇಲ್ಲ ಇವರು. ಅಂತಿಮ ಸಂಸ್ಕಾರಗಳಿಗೆ, ಶ್ರದ್ಧಾಕೂಟಗಳಿಗೆ, ಅಂದರೆ ಈ ತಿಥಿ ವಾರ ಇಂಥದ್ದು ಮಂಥದ್ದು ಇವುಗಳಿಗೆಲ್ಲ ಹೋಗೋದಿಲ್ಲ ಇವರು ಸೂತಕದ ಮನೆ ಇವರಿಗೆ ಪ್ರವೇಶ ನಿಷಿದ್ಧ. ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲೂ ತಮ್ಮ ಏನಿವರು ನಡ್ಕೊಂಡು ಬರ್ತಾರೆ, ಇವರ ಪತ್ನಿಯರಿಗೂ ಕೂಡ ಈ ಒಂದು ನಿಯಮಗಳು ಅವ್ರಿಗೂ ಕೂಡ ಹೊಂದಿಕೆ ಆಗುತ್ತೆ. ಅವರು ಕೂಡ ಅಷ್ಟೇ ಪರಿಶುದ್ಧರಾಗಿ ಅಷ್ಟೇ ನಿಯಮಗಳನ್ನು ಇವರು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾರೆ. ಇವರು ಕೂಡ ಪವಿತ್ರ ಬಂಧವಾಗಿರ್ತಕ್ಕಂಥ ಈ ಮಾಂಗಲ್ಯ ಏನಿದೆ, ಕರಗದ ಪೂಜಾರರು ಅವರ ಸೇವೆಯಲ್ಲಿರುವಾಗ ಇವರು ಮಾಂಗಲ್ಯವನ್ನು ತೆಗೆದಿಟ್ಟು ಅವರು ವೈದಾವ್ಯವನ್ನು ಹೊಂದುತ್ತಾರೆ. ಅಂದರೆ ಗಂಡನೇ ಇಲ್ಲದೇ ಇರ್ತಕ್ಕಂಥವ್ರು ಯಾವ ರೀತಿ ವೈದಾಹ್ಯವನ್ನು ಹೊಂದಿ ಜೀವನದಲ್ಲಿ ಅವರು ಇರ್ತಾರೆ, ಅದೇ ರೀತಿ ಕರಗದ ಪೂಜಾರರ ಪತ್ನಿಗಳು ಕೂಡ ಮಾಂಗಲ್ಯ ಧಾರಣೆಯನ್ನು ತ್ಯಜಿಸಿ ವೈದಾಹ್ಯವನ್ನು ಅನುಸರಣೆ ಮಾಡ್ತಾರೆ. ಅವರು ಕರಗದ ಸೇವೆ ಮುಗಿಸಿ ಮನೆಗೆ ಬರೋ ತನಕವೂ ಕೂಡ
ಅವರು ಬಹಳಷ್ಟು ಕಟ್ಟುನಿಟ್ಟಿನ ವ್ರತಾಚರಣೆಯನ್ನು ಮಾಡ್ತಾರೆ. ಭಗವಂತನಲ್ಲಿ ತನ್ನನ್ನು ಅರ್ಪಣೆ ಮಾಡಿರ್ತಾರೆ. ತಾಯಿಯ ಸೇವೆಯಲ್ಲಿ ಅವರು ಕೂಡ ಭಾಳಷ್ಟು ಮುಳುಗಿರ್ತಾರೆ. ಹೀಗಾಗಿ ಅವರು ಕರಗಶಕ್ತೋತ್ಸವವನ್ನು ತನ್ನ ಜೀವನದಲ್ಲಿ ನಾವು ಏನೋ ಆ ದೇವಿಗೆ ನಾವು ಅರ್ಪಣೆಯನ್ನು ಮಾಡಿ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಕೂಡ. ಕರಗ ಭಾಳಷ್ಟು ವಿಚಾರಗಳನ್ನು ನಾವು ನೋಡ್ತಾ ಇರ್ತೀವಿ, ಬಟ್ ಅದರ ಒಳಗೆ ಎಷ್ಟು ರಹಸ್ಯಗಳಡಗಿದೆ, ಅದರ ಸಾಧಕ ಬಾಧಕಗಳೇನು ಅನ್ನೋದನ್ನು ಕರಗದ ಉಪಾಸನ ಖಂಡದಲ್ಲಿ ಅದನ್ನು ವಿವರಿಸ್ತಾ ಹೋಗಿರ್ತಾರೆ. ಆದಿಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ದ್ರೌಪದಿ ಮಾತೆ ಅದರ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುವಾಗ ಒಂದು ಉಪಾಸನ ಖಂಡದಲ್ಲಿ ಅದರದ್ದೇ ಆದಂಥ ಒಂದು ಇದನ್ನು ವಿವರಿಸ್ತಾರೆ. ಅದು ಜ್ಞಾನ ಸಿದ್ಧಾಂತ ಮತ್ತು ಕರ್ಮ ಸಿದ್ಧಾಂತಗಳೆಂದು 2 ಭಾಗ ಇದೆ ಅದರಲ್ಲಿ. ಆ 2 ಭಾಗದಲ್ಲಿ ಜ್ಞಾನ ಸಿದ್ಧಾಂತ ಉಪದೇಶಾತ್ಮಕವಾದ ಆಧ್ಯಾತ್ಮಿಕ ಸಾಧನ ವಿಧಾನವಾದರೆ, ಕರ್ಮ ಸಿದ್ಧಾಂತ ಕ್ರಿಯಾತ್ಮಕ ಆಚರಣೆಯಲ್ಲಿ ತೊಡಗುವಂತೆ ಮಾಡುತ್ತೆ. ಈ ಶಾಸ್ತ್ರ ಇದೊಂದು ಶಕ್ತಿ ಸಾಧನೆ, ಇದೊಂದು ಶಾಕ್ತ ಪಂಥದ ಒಂದು ಶಕ್ತಿ ಸಾಧನೆ. ಕೇಂದ್ರ ಬಿಂದುವಾಗಿ ನೆಲೆಗೊಳಿಸಿ ಪ್ರಾಣವಾಯುವನ್ನು ನಿಯಂತ್ರಿಸಿ ಷಟ್ಚಕ್ರಗಳನ್ನು ಮೂಲಕ ಬೀಜಾಕ್ಷರಗಳನ್ನು ಕ್ರಮಬದ್ಧವಾಗಿ ಉಚ್ಚಾರಣೆ ಮಾಡೋದರಿಂದ ಅದರ ಋಣಾತ್ಮಕ ತರಂಗಗಳ ಮೂಲಕ ದೇವಿಯ ಆವಾಹನೆ ಆಗ್ತದೆ. ಯಂತ್ರ ಮತ್ತು ಮಂಡಲದಲ್ಲಿ ಕುಳಿತಿರ್ತಕ್ಕಂತಹ ಅವರ ವ್ರತಾಚಾರ್ಯಗಳು ಮತ್ತು ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿ ಯಂತ್ರಮಂಡಲದಲ್ಲಿ ಕುಳಿತಾಗ ಆ ತರಂಗಗಳು ಅವರಿಗೆ ಸೋಕಿ ಅವರು ಶಕ್ತಿಯನ್ನು ಹೊಂದಿ ಅವರ ದೇವಿಯ ಉಪಾಸಕರಾಗಲಿಕ್ಕೆ ಭಾಳಷ್ಟು ಪ್ರೇರಣೆಯನ್ನು ನೀಡುತ್ತದೆ. ಈ ಮಹಾಭಾರತದಲ್ಲಿ ಬರ್ತಕ್ಕಂಥ ಕೆಲವು ತಂತ್ರಾಂಶಗಳು, ಮಂತ್ರೋಚ್ಚಾರಣೆಗಳು, ಯಂತ್ರಗಳು ಇವೆಲ್ಲವನ್ನೂ ಸಹ ನಾವು ಮಹಾಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶ್ರೀ ಕರಗ ಮಹಾಭಾರತದಲ್ಲಿ ಕರಗವನ್ನು ಮಾಡಲಿಕ್ಕೆ ಪ್ರೇರಣೆ ಆಗಿರ್ತಕ್ಕಂತಹ ಒಂದು ಮಹಾಭಾರತದಲ್ಲಿ ಈ ದೀಕ್ಷೆ ಕೊಡುವ ಮತ್ತು ದೀಕ್ಷೆ ಹಿಂಪಡೆಯುವ ಈ 2 ಕಾರ್ಯಗಳು ಬಹಳ ರಹಸ್ಯಮಯವಾಗಿ ನಡೆಯುತ್ತೆ. ಒಬ್ಬ ವ್ಯಕ್ತಿ ತನ್ನ ಸಮುದಾಯದಲ್ಲಿ ದೀಕ್ಷೆಯನ್ನು ಪಡೆಯಬೇಕಾದರೆ ಅವರು ಕುಟುಂಬದಲ್ಲಿ ತಂದೆ, ತಾಯಿ, ಸಹೋದರರು ಇವರೆಲ್ಲ ಒಪ್ಪಿಗೆಯನ್ನು ಪಡಿಬೇಕಾಗ್ತದೆ. ಮತ್ತು ಆತ ತನ್ನನ್ನು ದೇವಿಯ ಉಪಾಸನೆಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಆ ಒಂದು ಕುಲಸ್ಥರ ಒಪ್ಪಿಗೆಯನ್ನು ಕೂಡ ಪಡಿಬೇಕಾಗ್ತದೆ. ಈ ಒಪ್ಪಿಗೆಯನ್ನು ಪಡೆದ ನಂತರ ಆತನಿಗೆ ದೀಕ್ಷೆಯನ್ನು ಕೊಡಲಿಕ್ಕೆ ಒಂದು ಹಂತಕ್ಕೆ ಬಂದು ನಿಲ್ಲಿಸ್ತಾರೆ. ಆ ದೀಕ್ಷೆಯನ್ನು ಕೊಡುವ ರೀತಿ ಕೂಡ ಭಾಳಷ್ಟು ಅದ್ಭುತವಾಗಿರುತ್ತೆ. ಭಾಳ ರೋಮಾಂಚನಕಾರಿಯಾಗಿರ್ತಕ್ಕಂತಹ ದೀಕ್ಷಾರಥ ಅದು. ಆ ದೀಕ್ಷಾರಥವನ್ನು ನೋಡಲಿಕ್ಕೆ ಭಾಳಷ್ಟು ಆ ದೀಕ್ಷಾರಥವನ್ನು ನೋಡಲಿಕ್ಕೆ ಭಾಳಷ್ಟು ಮೈ ರೋಮಾಂಚನವಾಗುತ್ತೆ. ದೀಕ್ಷಾರಥವನ್ನು ಮಾಡುವಂಥ ಏನು ಗಂಟೆ ಪೂಜಾರರಿರ್ಬೋದು, ಭಾರತ ಪೂಜಾರರಿರ್ಬೋದು, ಇವರು 2 ಜನ ಆ ವೀರಕುಮಾರರ ಕರಗದ ಕಾರ್ಯಕರ್ತರ ನಡುವೆ ನಡ್ತಕ್ಕಂಥದ್ದು. ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಸಮಯವನ್ನು, ಗಳಿಗೆಯನ್ನು ಅವರು ಅಲ್ಲಿ ಫಿಕ್ಸ್ ಮಾಡ್ತಾರೆ. ಅಂದರೆ ಅದನ್ನು ನಿರ್ಧರಿಸ್ತಾರೆ, ಇಂಥ ದಿನ ದೀಕ್ಷೆಯನ್ನು ಕೊಡಬೇಕು ಅಂತೇಳಿ. ಅವತ್ತು ಯಾರು ದೀಕ್ಷೆಯನ್ನು ಪಡಿತಾರೆ, ಅದು ವೀರಕುಮಾರರ ದೀಕ್ಷೆ ಆಗಿರ್ಬೋದು, ಪೋತರಾಜ ಸ್ವಾಮಿಯ ದೀಕ್ಷೆ ಆಗಿರ್ಬೋದು, ಕರಗದ ಪೂಜಾರಿಯ ದೀಕ್ಷೆ ಆಗಿರ್ಬೋದು, ಅದನ್ನು ನಿರ್ಧರಿಸ್ತಕ್ಕಂಥವರು ಅಲ್ಲಿರ್ತಕ್ಕಂಥ ಗೌಡರು, ಯಜಮಾನರು, ಗಂಟೆ ಪೂಜಾರಿಗಳು, ಕುಲಸ್ಥರು, 10 ಜನ ಕುಲಸ್ಥರ ನಿರ್ಧಾರದ ಮೇಲೆ ಅದು ಆಗುತ್ತೆ. ಅದು ಪ್ರಪ್ರಥಮವಾಗಿ ದೀಕ್ಷೆಯನ್ನು ತಗೊಳ್ಬೇಕಾದ್ರೆ ಅವರ ಕುಟುಂಬದವರು ಅಲ್ಲಿರ್ತಾರೆ. ಅಲ್ಲಿ ಆ ಒಂದು ಮಂಡಲವನ್ನು ಹಾಕ್ತಾರೆ. ಕರಗದ ಕಾರ್ಯಕರ್ತರಲ್ಲಿ ಕರಗದ ಆ ಒಂದು ಉತ್ಸವ ಅಥವಾ ಆ ಒಂದು ಕರಗದ ಏನು ತಯಾರಿ ನಡೆಯುತ್ತೆ ಅದಕ್ಕೆ ಬೇಕಾದಂತಹ ದೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಆ ಮಂಡಲವನ್ನು ಹಾಕ್ತಾರೆ. ಆ ಮಂಡಲದಲ್ಲಿ ಅದನ್ನು ಯಂತ್ರಮಂಡಲ ಅಂತ ಕರೀತಾರೆ. ಆ ಮಂಡಲದಲ್ಲಿ ಒಂದು ಯಂತ್ರವನ್ನು ಬರೀತಾರೆ. ಆ ಯಂತ್ರದಲ್ಲಿ ಭಾಳಷ್ಟು ಬೀಜಾಕ್ಷರಗಳನ್ನು ಹೊಂದಿರುತ್ತೆ. ಮತ್ತು ಅದರ ಮೇಲೆ ಒಂದು ಕದಳಿ ವೃಕ್ಷದ ಎಲೆಯನ್ನು ಹರಡ್ತಾರೆ. ಆ ಕದಳಿ ವೃಕ್ಷದ ಎಲೆಯನ್ನು ಹರಡಿ ಅದರ ಮೇಲೆ ಏನು ಈಗ ದೀಕ್ಷೆಯನ್ನು ತಗೊಳ್ತಕ್ಕಂಥ ವ್ಯಕ್ತಿಯನ್ನು ಕುಳಿಸ್ತಾರೆ. ಆ ವ್ಯಕ್ತಿಯನ್ನು ಕುಳಿಸಿದ ನಂತರ ಅವರು ಆ ದಂಡಕವನ್ನು ಸ್ತುತಿ ಮಾಡ್ತಾರೆ.
ಆ ದಂಡಕವನ್ನು ದ್ರೌಪದಿ ಮತ್ತು ಪಾಂಡವರ ದಂಡಕವನ್ನು ಸ್ತುತಿ ಮಾಡಿದಾಗ ಶಕ್ತಿ ಆವಾಹನೆಯಾಗುತ್ತೆ. ಅವರ ಒಂದು ಆ ವ್ಯಕ್ತಿಯ ಎಲ್ಲ ದೇಹವನ್ನು ಗಂಟೆ ಪೂಜಾರರು ಮತ್ತು ಭಾರತ ಪೂಜಾರರು ತಮ್ಮ ವಶಕ್ಕೆ ಪಡೆದಿರ್ತಾರೆ. ಆ ವಶಕ್ಕೆ ಪಡೆದ ಮೇಲೆ ಆ ವ್ಯಕ್ತಿಯ ಮೇಲೆ ಹಲವಾರು ಯಂತ್ರ ಮತ್ತು ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅದರಲ್ಲಿ ಬೀಜಾಕ್ಷರಗಳನ್ನು ಬರೆದಿರ್ತಾರೆ. ಆ ಬೀಜಾಕ್ಷರಗಳಿಂದ ಆ ವ್ಯಕ್ತಿ ತನ್ನ ಆತ್ಮ ಮತ್ತು ದೇಹವನ್ನು ಆ ದೇವಿಗೆ ಅರ್ಪಣೆ ಮಾಡಿರ್ತಾನೆ. ಅರ್ಪಣೆ ಮಾಡಿದಾದ ಮೇಲೆ ಅವರು ಈ ಪೋತರಾಜ ಸ್ವಾಮಿ ಏನು ಅದು ವೀರಚಾಟಿ ಅಂತಿರುತ್ತೆ, ಆ ವೀರಚಾಟಿಯನ್ನು ಆ ವ್ಯಕ್ತಿಯ ಮೇಲೆ ಹಾಕಿ ಆ ವ್ಯಕ್ತಿಯಿಂದ ಮಾತಾಡಿಸ್ತಾರೆ. ಆ ವ್ಯಕ್ತಿಯನ್ನು ಮಾತನಾಡಿಸ್ತಾರೆ. ನೀನು ಯಾರು, ಇಲ್ಲಿ ಯಾಕೆ ಬಂದಿದೀಯಾ ಅಂತ ಹೇಳಿ ಆವಾಹನೆ ಮಾಡಿದ್ದಾದಮೇಲೆ ಆ ವ್ಯಕ್ತಿ ಮಾತನಾಡ್ತಾನೆ. ಹೌದು, ನಾನು ಇಂತಹ ದೇವತೆ, ಅಂದರೆ ಅವರ ಮನೆ ದೇವರಾಗಿರ್ಬೋದು ಅಥವಾ ಪಾಂಡವರಲ್ಲಿ ಯಾರೋ ಒಬ್ಬರಾಗಿರ್ಬೋದು, ಅವರು ಹೆಸರನ್ನು ಹೇಳ್ತಾರೆ. ಇಲ್ಲಿ ಅವರು ಗುರುವಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಮತ್ತು ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಅಂಥೇಳಿ, ಕುಲಕ್ಕೆ ಒಳ್ಳೆಯ ಗೌರವವನ್ನು ತರಬೇಕು ಅಂಥೇಳಿ, ಮತ್ತು ಕರಗದ ಕಾರ್ಯಕರ್ತರಾಗಿ ಕರಗದ ನೀನೇನು ವೀರಕುಮಾರನಾಗಿರ್ತೀಯ ಅಥವಾ ಕರಗದ ಪೂಜಾರಿ ಆಗಿರ್ತೀರಿ ಅಥವಾ ಪೋತರಾಜ ಸ್ವಾಮಿ ಆಗಿರ್ತೀರಿ, ಇವರೆಲ್ಲವೂ ಅವರವರ ಸೇವಾ ಕಾರ್ಯಗಳಲ್ಲಿ ಭಾಳಷ್ಟು ನಿಷ್ಠರಾಗಿ ತಮ್ಮನ್ನು ತಾವು ಜೀವನ ಪೂರ್ತಿ ಆ ಒಂದು ದೇವಿಗೆ ಅರ್ಪಣೆ ಮಾಡಿಕೊಂಡು ನಾನು ಸೇವೆಯನ್ನು ಸಲ್ಲಿಸ್ತೀನಿ ಅಂಥೇಳಿ ಆ ಭಾರತ ಪೂಜಾರರಿಗೆ ಆ ಒಂದು ವಚನವನ್ನು ಕೊಡ್ತಾರೆ. ಆ ವಚನವನ್ನು ಕೊಟ್ಟಾಗ ಅವರು ಬಂಗಾರದ ತ್ರಿಶೂಲ ಮತ್ತು ಬಂಗಾರದ ಒಂದು ಮಂತ್ರದ ಹಲಗೆಯ ಮೇಲೆ ಅವರನ್ನು ಆವೀಕರಿಸಿ ಆ ನಾಲಿಗೆಯ ಮೇಲೆ ಆ ಬೀಜಾಕ್ಷರಗಳನ್ನು ಬರೆದು ಅವರನ್ನು ದೇವಿಗೆ ಅರ್ಪಣೆಯನ್ನು ಮಾಡ್ತಾರೆ. ಮತ್ತು ಹರಿತವಾದ ಖಡ್ಗಗಳಿಂದ ಅವರ ಎದೆಗೆ ಏನು ಅರಿಶಿಣದ ಒಂದು ಇದಿರುತ್ತೆ ಅದನ್ನೆಲ್ಲವನ್ನು ಬಳಿದು ಅವರಿಗೆ ಮಲ್ಲಿಗೆ ಹೂಗಳಿಂದ ಹಾಕಿ ಅವ್ರಿಗೆ ಒಂದು ಹರಿತವಾದ ಖಡ್ಗದಿಂದ ಅವರಿಗೆ ಅಲುಗು ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಲುಗು ಸೇವೆಯನ್ನಂದರೆ ಅವರ ಎದೆಗೆ ಭಾರತ ಪೂಜಾರರು ಅವರ ಎದೆಗೆ ರಭಸದಿಂದ ಆ ಹರಿತವಾದ ಖಡ್ಗದಿಂದ ಹಲುಗನ್ನು ಅವರಿಗೆ ಹಾಕೋದ್ರೊಂದಿಗೆ, ಅಂದರೆ ಇವರೇ ಖಡ್ಗದಿಂದ ಅವರ ಎದೆಗೆ ಒಡೆಯೋದ್ರೊಂದಿಗೆ, ಬೆನ್ನಿಗೆ ಹೊಡೆಯೋದ್ರೊಂದಿಗೆ ಮತ್ತು ಹೊಟ್ಟೆಗೆ ಹೊಡೆಯೋದ್ರೊಂದಿಗೆ ಅವರು 3 ಬಾರಿ ಅವರಿಗೆ ಹಲುಗನ್ನು ಅವರಿಗೆ ನೀಡ್ತಕ್ಕಂಥ ಒಂದು ಸೇವೆಯನ್ನು ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಆ ಒಂದು ಘಟನೆಯನ್ನು ಅವರು ಅಲ್ಲಿ ನಾವು ಕಾಣ್ಬೋದಾಗಿದೆ. ಆ ಥರ ದೀಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ. ಆ ದೀಕ್ಷೆಯನ್ನು ಕೊಟ್ಟ ನಂತರ ಅವರು ಜೀವನ ಪೂರ್ತಿ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ದೇವಿಗೆ ಬಹಳ ಪ್ರಾಮಾಣಿಕವಾಗಿ ನಡೆದುಕೊಳ್ತಕ್ಕಂಥದ್ದು. ಕುಟುಂಬಕ್ಕೂ ಅಷ್ಟೇ, ತಂದೆ ತಾಯಿಯರಿಗೆ, ಸಹೋದರರಿಗೆ, ಸಾರ್ವಜನಿಕ ಸಮಾಜದಲ್ಲೂ ಕೂಡ ಅವರು ಭಾಳಷ್ಟು ಪರಿಶುದ್ಧರಾಗಿ ನಡ್ತಕ್ಕಂಥ ಕೆಲಸವನ್ನು ಆ ವೀರಕುಮಾರರು ಅಥವಾ ಕರಗದ ಕಾರ್ಯಕರ್ತರು ಮಾಡ್ತಾ ಹೋಗ್ತಾರೆ.